ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಪಿ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ 14ನೇ ಮ್ಯಾಚ್ನಲ್ಲಿ RCB ವರ್ಸಸ್ ಗುಜರಾತ್ ಟೈಟಾನ್ಸ್ ಪಂದ್ಯದಲ್ಲಿ ಗುಜರಾತ್ಗೆ 8 ವಿಕೆಟ್ಸ್ಗಳ ಭರ್ಜರಿ ಜಯ ಸಿಕ್ಕಿದ್ದು. ಸೊ RCB ಗೆಲುವಿನ ಊಟಕ್ಕೆ ಬ್ರೇಕ್ ಹಾಕಿದ್ರು ಇವರು ಗುಜರಾತ್ ಅವರು. ಹೋಮ್ ಗ್ರೌಂಡಲ್ಲಿ ಮ್ಯಾಚ್ನ ಗೆಲ್ಲಕ್ಕೆ RCB ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಪದೇ ಪದೇ ಪ್ರೂವ್ ಆಗ್ತಿದೆ. ಸೊ ಈ ಮೂಲಕ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿದ್ದ RCB ಅವರು ಇವತ್ತು ಮ್ಯಾಚ್ ಸೋತ್ಬಿಟ್ಟು 3rd ಪೊಸಿಷನ್ಗೆ ಇಳಿದಿರೋದು. ಬನ್ನಿ ಮ್ಯಾಚಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಬಂದಿದ್ದ RCB ಪರವಾಗಿ ಓಪನರಾಗಿ ಬಂದಿದ್ದು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಫಸ್ಟ್ ಓವರಲ್ಲೇ ಸಾಲ್ಟ್ ಅವರ ಕ್ಯಾಚ್ನ ಡ್ರಾಪ್ ಮಾಡಿದ್ದು ಬಟ್ಲರ್ ಅವರು. ಈಸಿ ಕ್ಯಾಚ್ ಇತ್ತು ಅವ್ರಿಗೆ, ಸೊ ಲೈಫ್ ಸಿಕ್ತು ಸಾಲ್ಟ್ ಅವ್ರಿಗೆ. ಆದರೂ ಸೆಕೆಂಡ್ ಓವರಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟ್ನ ಕಳ್ಕೊತಾರೆ RCB ಅವರು. ವಿರಾಟ್ ಅವ್ರ ಬ್ಯಾಟಿಂದ ರನ್ಸೇ ಬರಲಿಲ್ಲ, ಕೇವಲ 7 ರನ್ ಹೊಡೆದಿದ್ದು. ಅರ್ಷದ್ ಖಾನ್ಗೆ ಔಟ್ ಆಗ್ತಾರೆ. ಸೊ 1 ಡೌನ್ ಬಂದಿದ್ದು ಕನ್ನಡಿಗ ಪಡಿಕ್ಕಲ್. ಬರ್ತಾ ಇದ್ದಂಗೆ ಒಂದು 4ನ ಹೊಡಿತಾರೆ. ಸೊ ಮೊನ್ನೆ ಮ್ಯಾಚ್ ಥರ ಇವತ್ತು ಅಬ್ಬರಿಸ್ತಾರೆ ಅಂದ್ಕೊಂಡ್ವಿ, ಆದರೆ 3rd ಓವರಲ್ಲಿ DSP ಸಿರಾಜ್ ಪಡಿಕ್ಕಲ್ ಅವ್ರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದಿದ್ದು ಕ್ಯಾಪ್ಟನ್ ರಜತ್ ಪಟಿದಾರ್. 5th ಓವರಲ್ಲಿ ಸಿರಾಜ್ಗೆ ಸಾಲ್ಟ್ ಒಂದು 6 ಹೊಡಿತಾರೆ. ಎಂಥ ಶಾಟ್ ಅಂತೀರ, ಸೂಪರ್ ಶಾಟು. ಗ್ರೌಂಡ್ ಹೊರಗಡೆ ಕಳಿಸಿದ್ರು ಬಾಲ್ನ, ಆದರೆ ನೆಕ್ಸ್ಟ್ ಬಾಲಲ್ಲೇ DSP ಸಿರಾಜು ಕ್ಲೀನ್ ಬೌಲ್ಡ್ ಮಾಡೋ ಮೂಲಕ ಕಮ್ ಬ್ಯಾಕ್ ಮಾಡಿದರು. ಸಾಲ್ಟ್ 13 ಬಾಲಲ್ಲಿ ಕೇವಲ 14 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಲಿವಿಂಗ್ಸ್ಟನ್. ಸೊ RCB ಪವರ್ ಪ್ಲೇಯಲ್ಲಿ 3 ವಿಕೆಟ್ ನಷ್ಟಕ್ಕೆ 38 ರನ್ ಅಷ್ಟೇ ಗಳಿಸಿದ್ದು. ಪವರ್ ಪ್ಲೇ ಆದಮೇಲೆ ಫಸ್ಟ್ ಬಾಲಲ್ಲಿ ಇಶಾಂತ್ ಶರ್ಮಾಗೆ 4 ಹೊಡಿತಾರೆ ರಜತ್ ಪಟಿದಾರು. ಅದಾದಮೇಲೆ ನೆಕ್ಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ. ಕೇವಲ 12 ಬಾಲಲ್ಲಿ 12 ರನ್ ಅಷ್ಟೇ ಬಾರಿಸಿರೋದು ರಜತ್ ಪಟಿದಾರು. ಇಶಾಂತ್ ಶರ್ಮಾ ಅವರು ಫಸ್ಟ್ ಓವರಲ್ಲಿ ರಜತ್ ಪಟಿದಾರ್ನ ವಿಕೆಟ್ ತೊಗೊತಾರೆ. ಆದರೆ ಅವ್ರು ಸೆಕೆಂಡ್ ಓವರ್ ಬೌಲಿಂಗ್ ಮಾಡೋಕ್ಕೆ ಬಂದಾಗ ಜಿತೇಶ್ ಶರ್ಮಾ 17 ರನ್ಗಳು ಬಾರಿಸಿರೋದು. 2 4 1 6. ಜಿತೇಶ್ ಶರ್ಮಾ ಇಶಾಂತ್ ಶರ್ಮಾ ಅವ್ರನ್ನ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದ್ರು ಆ ಓವರಲ್ಲಿ. 11th ಓವರಲ್ಲಿ ಲಿವಿಂಗ್ಸ್ಟನ್ ಅವರು ಹೊಡೆದ ಬಾಲು ಸಖತ್ ಹೈಟಲ್ಲಿ ಹೋಗಿತ್ತು. ಇನ್ನೇನು ಕ್ಯಾಚ್ ಬಿಡು ಔಟ್ ಆಗ್ತಾರೆ ಅಂದ್ಕೊಂಡ್ವಿ, ತೆವಾಟಿಯಾಗಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಲಿವಿಂಗ್ಸ್ಟನ್ ಅವ್ರಿಗೆ ಲೈಫ್ ಸಿಕ್ತು. ಸೊ ಅರ್ಲಿ ವಿಕೆಟ್ಸ್ ಕಳ್ಕೊಂಡು ಅಂಡರ್ ಪ್ರೆಷರಲ್ಲಿ ಇದ್ದ RCBಗೆ ಸಖತ್ತಾಗಿ ಆಡಿ ಒಂದು ಆಸರೆ ಆಗಿದ್ದು ಜಿತೇಶ್ ಶರ್ಮಾ. 21 ಬಾಲಲ್ಲಿ 30 ರನ್ ಹೊಡೆದು ಕಿಶೋರ್ ಅವ್ರಿಗೆ ವಿಕೆಟ್ ಒಪ್ಪಿಸ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು ಕೃಣಾಲ್ ಪಾಂಡ್ಯ ಅವ್ರ ಬ್ಯಾಟಿಂದ ರನ್ನೇನು ಬರಲಿಲ್ಲ, ಕೇವಲ 5 ರನ್ ಅಷ್ಟೇ ಹೊಡೆದು ಬಾಲರ್ ಸಾಯಿ ಕಿಶೋರ್ ಅವ್ರಿಗೇ ಕ್ಯಾಚ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಬಂದಿದ್ದು ಟೀಮ್ ಡೇವಿಡು. ಸೊ ಅದಾದಮೇಲೆ 18ನೇ ಓವರಲ್ಲಿ ಲಿವಿಂಗ್ಸ್ಟನ್ ಅವರು 39 ಬಾಲಲ್ಲಿ ತಮ್ಮ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ ರಶೀದ್ ಖಾನ್ ಕೂಡ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ. ಬೌಲಿಂಗಲ್ಲಿ 4 ಓವರಲ್ಲಿ 54 ರನ್ ಹೊಡೆಸ್ಕೊಂಡಿರೋದು ರಶೀದ್ ಖಾನು. 18ನೇ ಓವರಲ್ಲಿ 20 ರನ್ ರಶೀದ್ ಖಾನ್ ಹೊಡೆದಿರೋದು. ಲಿವಿಂಗ್ಸ್ಟನ್ನು 3 6 ಹೊಡೆದಿರೋದು. ಸೊ ನೆಕ್ಸ್ಟ್ ಓವರಲ್ಲಿ DSP ಸಿರಾಜ್ ಅವರು ಲಿವಿಂಗ್ಸ್ಟನ್ ಅವ್ರಿಗೆ ಔಟ್ ಮಾಡಿದ್ದು. ಸ್ಟೋನು 40 ಬಾಲಲ್ಲಿ 54 ರನ್ ಬಾರಿಸಿ ಔಟ್ ಆಗ್ತಾರೆ. ಲಿವಿಂಗ್ಸ್ಟನ್ ಔಟ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಭುವನೇಶ್ವರ್ ಕುಮಾರ್. ಆದರೆ ಒಂದು ಕಡೆ ಟೀಮ್ ಡೇವಿಡ್ ಅವರು ಸೂಪರ್ಬಾಗಿ ಬ್ಯಾಟಿಂಗ್ ಮಾಡ್ತಾರೆ. 18 ಬಾಲಲ್ಲಿ 32 ರನ್ ಬಾರಿಸಿದ್ದು. ಫಸ್ಟ್ ಓವರಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದ ನಮ್ಮ ಕರ್ನಾಟಕದ ಹುಡುಗ ಪ್ರಸಿದ್ಧ ಕೃಷ್ಣ ಅವರು ಲಾಸ್ಟ್ ಓವರಲ್ಲಿ ಟೀಮ್ ಡೇವಿಡ್ ಅವರು 16 ರನ್ ಹೊಡೆದಿರೋದು ಕೃಷ್ಣಗೆ. ಸೊ ಆದರೂ ಕೊನೆ ಬಾಲಲ್ಲಿ ಕೃಷ್ಣ ಅವರು ಸಖತ್ ಯಾರ್ಕರ್ ಹಾಕೋ ಮೂಲಕ ಕ್ಲೀನ್ ಬೌಲ್ಡ್ ಮಾಡ್ತಾರೆ ಟೀಮ್ ಡೇವಿಡ್ಗೆ. ಸೊ RCB 20 ಓವರಲ್ಲಿ ಕೇವಲ 169 ರನ್ ಅಷ್ಟೇ ಕಲೆ ಹಾಕಿದ್ದು. ಲಾಸ್ಟ್ 5 ಓವರಲ್ಲಿ RCB ಅವ್ರು ಬಾರಿಸಿದ್ದು ಬರೋಬ್ಬರಿ 64 ರನ್ಗಳು, ಅದರಲ್ಲೂ ಲಿವಿಂಗ್ಸ್ಟನ್ ಮತ್ತು ಟೀಮ್ ಡೇವಿಡ್ ಜೋಡಿ. ಇನ್ನು GT ಪರವಾಗಿ ಬೌಲಿಂಗ್ ನೋಡ್ತು ಅಂದರೆ DSP ಸಿರಾಜ್ ಅವರು 4 ಓವರಲ್ಲಿ ಕೇವಲ 19 ರನ್ ನೀಡಿ 3 ವಿಕೆಟ್ನ ತೆಗೆದಿದ್ದು. 4.8 ಎಕಾನಮಿ ಐ ಥಿಂಕ್ ಬೆಂಗಳೂರಲ್ಲಿ ಬೆಸ್ಟ್ ಎಕಾನಮಿ ಇದೇ ಮ್ಯಾಚಲ್ಲಿ ಅನಿಸುತ್ತೆ ಸಿರಾಜ್ ಅವ್ರದ್ದು. ಬೆಂಗಳೂರು ವಿರುದ್ಧನೇ ಬಂದಿರೋದು. ಅದಾದಮೇಲೆ ಅರ್ಷದ್ ಖಾನ್ 1, ಪ್ರಸಿದ್ಧ ಕೃಷ್ಣ, ಇಶಾಂತ್ ಶರ್ಮಾ ತಲಾ 1 ವಿಕೆಟ್ ತೊಗೊತಾರೆ. ಸಾಯಿ ಕಿಶೋರ್ನ 2 ವಿಕೆಟ್ನ ತೊಗೊತಾರೆ. ಇನ್ನು ರಶೀದ್ ಖಾನು 4 ಓವರಲ್ಲಿ 54 ರನ್ ಕೊಟ್ಟಿರೋದು. ಕಾಸ್ಟ್ಲಿಯೆಸ್ಟ್ ಬೌಲರ್ ಆಗಿರೋದು ಇವತ್ತು. RCB ನೀಡಿದ್ದ 170 ರನ್ಗಳನ್ನ ಚೇಸ್ ಮಾಡೋಕ್ಕೆ ಕ್ರೀಸ್ಗಿಳಿದಿದ್ದು ಸಾಯಿ ಸುದರ್ಶನ್ ಮತ್ತು ಗಿಲ್ಲು. ಈ ಜೋಡಿ 28 ಬಾಲಲ್ಲಿ 32 ರನ್ನ ಗಳಿಸಿರೋದು. ಸೊ 5th ಓವರಲ್ಲಿ ಭುವನೇಶ್ವರ್ ಅವರು ಗಿಲ್ ಅವ್ರನ್ನ ಔಟ್ ಮಾಡ್ತಾರೆ. ಸೂಪರ್ಬಾಗಿ ಕ್ಯಾಚ್ ಹಿಡ್ದಿರೋದು ಲಿವಿಂಗ್ಸ್ಟೋನು. ಗಿಲ್ ಅವರು 14 ಬಾಲಲ್ಲಿ 14 ರನ್ ಹೊಡೆದು ಔಟ್ ಆಗ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು ಜಾಶ್ ಬಟ್ಲರು ಮತ್ತು ಸುದರ್ಶನ್ ಸೇರಿಬಿಟ್ಟು ಒಂದೊಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಗುಜರಾತ್ ಅವ್ರ ಪವರ್ ಪ್ಲೇಯಲ್ಲಿ 1 ವಿಕೆಟ್ ನಷ್ಟಕ್ಕೆ 42 ರನ್ನ ಗಳಿಸಿದ್ದು.
ಸೊ ಜಾಸ್ ಬಟ್ಲರ್ ಮತ್ತು ಸುದರ್ಶನ್ ಈ ಜೋಡಿ 75 ರನ್ಗಳ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಸೊ ಈ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಬೇಕು ಅಂತಲೇ ಹೆಜಲ್ವುಡ್ನ ತಂದಿದ್ದು ರಜತ್ ಪಡಿತಾರ್ ಅವರು. ಬಂದಿರೋ ಕೆಲಸನ ಮಾಡಿದರು ಹೆಜಲ್ವುಡ್ ಅವರು. ಸುದರ್ಶನ್ ಅವರ ವಿಕೆಟ್ನ ತೆಕ್ಕೊಟ್ರು RCB ಅವ್ರಿಗೆ. 36 ಬಾಲಲ್ಲಿ 49 ರನ್ ಹೊಡೆದಿದ್ದು ಗುರು ಸುದರ್ಶನ್ ಅವರು. ಏನು ಕನ್ಸಿಸ್ಟೆನ್ಸ್ ಆಗಿ ಆಡ್ತೀಯ ಗುರು ನೀನು. 3 ಮ್ಯಾಚಿಂದನೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಸುದರ್ಶನ್. ಸೊ ನೆಕ್ಸ್ಟ್ ಬಂದಿದ್ದು ರುದರ್ಫೋರ್ಡು. ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಿರೋ ರುದರ್ಫೋರ್ಡ್ ಅವರು ಜಾಸ್ ಬಟ್ಲರ್ ಜೊತೆ ಸೇರಿಬಿಟ್ಟು 29 ಬಾಲಲ್ಲಿ 56 ರನ್ಗಳ ಜೊತೆ ಆಟವನ್ನು ಕಂಪ್ಲೀಟ್ ಮಾಡ್ತಾರೆ ಇವರು. ಸೊ 18ನೇ ಓವರಲ್ಲಿ ಹೆಜಲ್ವುಡ್ಗೆ ಬ್ಯಾಕ್ ಟು ಬ್ಯಾಕ್ 6 ಹೊಡಿತಾರೆ ಬಟ್ಲರು. ಅದಾದಮೇಲೆ ರುದರ್ಫೋರ್ಡ್ ಕೂಡ ಒಂದು 6ನ ಹೊಡಿತಾರೆ. ಈ ಮೂಲಕ ಗುಜರಾತ್ ಅವರು 8 ವಿಕೆಟ್ಗಳಿಂದ ಗೆದ್ದಿರೋದು. ಜಾಸ್ ದ ಬಾಸ್ ಬಟ್ಲರು 39 ಬಾಲಲ್ಲಿ 73 ರನ್ನ ಬಾರಿಸಿರೋದು. 5 4 6 ಸಿಕ್ಸಸ್ಸು, ಸೂಪರ್ ಇನ್ನಿಂಗ್ಸು. ಸೊ ರುದರ್ಫೋರ್ಡ್ ಅವರು ಕೂಡ ಸಖತ್ತಾಗಿ ಆಡಿದರು. 18 ಬಾಲಲ್ಲಿ 30 ರನ್ನ ಹೊಡೆದಿರೋದು. 3 6 1 4. ಇನ್ನು RCB ಪರವಾಗಿ ಬೌಲಿಂಗ್ ನೋಡ್ತು ಅಂದರೆ ಭುವನೇಶ್ವರ್ ಕುಮಾರ್ 4 ಓವರಲ್ಲಿ 23 ರನ್ನ ಕೊಟ್ಟು 1 ವಿಕೆಟ್ ತೊಗೊಂಡಿದ್ರು. ಜಾಸ್ ಹೆಜಲ್ವುಡ್ 4 ಓವರ್ ಬಾಲ್ ಮಾಡಿಬಿಟ್ಟು 43 ರನ್ನ ಬಿಟ್ಕೊಟ್ಟು ಕಾಸ್ಟ್ಲಿ ಆದರೂ ಗುರು ಇವತ್ತು. 1 ವಿಕೆಟ್ನ ತೊಗೊಂಡ್ರು. ಅದು ಬಿಟ್ಟರೆ ಯಾವ ಬೌಲರ್ಗೂ ವಿಕೆಟ್ಸು ಸಿಗಲಿಲ್ಲ ಇವತ್ತು. ಸೊ ಇದಾಗಿತ್ತು RCB ವರ್ಸಸ್ GT ಮ್ಯಾಚ್ನ ಅಪ್ಡೇಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.